ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ನನ್ನ ಮಾಲೀಕ ಮಕ್ಕಳೇ, ನಾನು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ. ಈಗ ನನ್ನ ಶ್ರೀಮತದಂತೆ ನಡೆಯಿರಿ. ನಾನು ಹೇಳುವುದನ್ನು ಕೇಳಿ ಶಾಸ್ತ್ರಗಳ ಹೊಟ್ಟನ್ನು ಬುದ್ಧಿಯಿಂದ ತೆಗೆದುಹಾಕಿರಿ. 63 ಜನ್ಮಗಳು ವಿಕಾರಗಳಲ್ಲಿ ಕಳೆದು ಹೋಗಿವೆ. ಈಗ ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಯಾಗಿರಿ. ವಿಕಾರಿಯಾಗಿದ್ದು ಜಗತ್ತಿನ ಮಾಲೀಕರಾಗಲು ಹೇಗೆ ಸಾಧ್ಯ? ಓಂ ನಮಃ ಶಿವಾಯ್. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಆತ್ಮಿಕ ತಂದೆಯ ಮಹಿಮೆಯನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಅವರು ಜ್ಞಾನದ ಸಾಗರ, ಸಚ್ಚಿತ್ತಾನಂದ ಸ್ವರೂಪರಾಗಿದ್ದಾರೆ, ಶಾಂತಿಯ ಸಾಗರವಾಗಿದ್ದಾರೆ. ಅವರಿಗೆ ಎಲ್ಲ ಬೇಹದ್ದಿನ ಮಹಿಮೆಗಳನ್ನು ನೀಡಲಾಗುತ್ತದೆ. ಈಗ ತಂದೆಯು ಜ್ಞಾನ ಸಾಗರವಾಗಿದ್ದಾರೆ ಮತ್ತು ಈ ಸಮಯದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೋ ಅವರೆಲ್ಲರೂ ನಾವು ಭಕ್ತಿಯ ಸಾಗರ ಎಂದು ತಿಳಿದಿದ್ದಾರೆ. ಭಕ್ತಿಯಲ್ಲಿ ಯಾರು ಅತ್ಯಂತ ತೀಕ್ಷ್ಣವಾಗಿರುತ್ತಾರೋ ಅವರಿಗೆ ಗೌರವ ಸಿಗುತ್ತದೆ. ಈ ಸಮಯದಲ್ಲಿ ಕಲಿಯುಗದಲ್ಲಿ ಭಕ್ತಿ ಮತ್ತು ದುಃಖವಿದೆ, ಸತ್ಯಯುಗದಲ್ಲಿ ಜ್ಞಾನದ ಸುಖವಿದೆ. ಅಲ್ಲಿ ಜ್ಞಾನವಿದೆ ಎಂದಲ್ಲ. ಆದ್ದರಿಂದ ಈ ಮಹಿಮೆಯು ಕೇವಲ ಒಬ್ಬ ತಂದೆಯದ್ದು ಮತ್ತು ಮಕ್ಕಳದ್ದಾಗಿದೆ. ಏಕೆಂದರೆ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಅಥವಾ ಯಾತ್ರೆಯನ್ನು ಕಲಿಸುತ್ತಾರೆ. ತಂದೆಯು 2 ಯಾತ್ರೆಗಳ ಬಗ್ಗೆ ತಿಳಿಸಿದ್ದಾರೆ. ಭಕ್ತರು ತೀರ್ಥಯಾತ್ರೆ ಮಾಡುತ್ತಾರೆ, 4 ಕಡೆ ಸುತ್ತುತ್ತಾರೆ. ಅಷ್ಟು ಸಮಯ ವಿಕಾರಗಳಿಗೆ ಹೋಗುವುದಿಲ್ಲ. ಮದ್ಯಪಾನ ಮುಂತಾದ ಯಾವುದೇ ಕೆಟ್ಟ ವಸ್ತುಗಳನ್ನು ಸೇವಿಸುವುದಿಲ್ಲ. ಒಮ್ಮೆ ಬದ್ರಿನಾಥ್, ಒಮ್ಮೆ ಶ್ರೀನಾಥ್, ಒಮ್ಮೆ ಕಾಶಿಗೆ ಸುತ್ತುತ್ತಾರೆ. ಭಗವಂತನ ಭಕ್ತಿ ಮಾಡುತ್ತಾರೆ. ಒಬ್ಬ ಭಗವಂತನಿರಬೇಕಲ್ಲವೇ? ಎಲ್ಲಾ ಕಡೆ ಸುತ್ತಬಾರದು. ಶಿವ ಬಾಬಾರವರ ತೀರ್ಥ ಸ್ಥಳಕ್ಕೂ ಸುತ್ತು ಹಾಕುತ್ತಾರೆ. ಎಲ್ಲಕ್ಕಿಂತ ದೊಡ್ಡದಾದ ಬನಾರಸ್ ತೀರ್ಥದ ಬಗ್ಗೆ ಗಾಯನವಿದೆ. ಅದನ್ನು ಶಿವನ ಪುರಿ ಎಂದು ಕರೆಯುತ್ತಾರೆ. 4 ಕಡೆ ಹೋಗುತ್ತಾರೆ. ಆದರೆ ಯಾರ ದರ್ಶನಕ್ಕೆ ಹೋಗುತ್ತಾರೋ ಅಥವಾ ಯಾರ ಭಕ್ತಿ ಮಾಡುತ್ತಾರೋ ಅವರ ಜೀವನ ಚರಿತ್ರೆ ಅಥವಾ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದಲೇ ಅದನ್ನು ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ. ಯಾರದ್ದೋ ಪೂಜೆ ಮಾಡುವುದು, ತಲೆಬಾಗಿಸುವುದು ಮತ್ತು ಅವರ ಜೀವನ ಕಥೆಯನ್ನು ತಿಳಿಯದಿರುವುದಕ್ಕೆ ಅಂಧಶ್ರದ್ಧೆ ಎನ್ನಲಾಗುತ್ತದೆ. ಮನೆಯಲ್ಲೂ ಆಚರಿಸುತ್ತಾರೆ. ದೇವಿಯರನ್ನು ಎಷ್ಟು ಪೂಜಿಸುತ್ತಾರೆ? ಮಣ್ಣಿನ ಅಥವಾ ಕಲ್ಲಿನ ದೇವಿಯರನ್ನು ಮಾಡಿ ತುಂಬಾ ಅಲಂಕರಿಸುತ್ತಾರೆ. ಲಕ್ಷ್ಮಿಯ ಜಡಚಿತ್ರವನ್ನೂ ಮಾಡುತ್ತಾರೆ ಎಂದು ಭಾವಿಸಿ. ಅವರ ಜೀವನ ಚರಿತ್ರೆ ಕೇಳಿದರೆ ಇವರು ಸತ್ಯಯುಗದ ಮಹಾರಾಣಿಯಾಗಿದ್ದರು ಎನ್ನುತ್ತಾರೆ. ತ್ರೇತಾಯುಗದಲ್ಲಿ ಸೀತೆ ಇದ್ದಳು. ನಂತರ ಅವರ ನಂಬರ್ ಬರುತ್ತದೆ, 1st, 2nd, 3rd. ಇಡೀ ಸತ್ಯಯುಗದ 1250 ವರ್ಷಗಳಲ್ಲಿ ಒಬ್ಬನೇ ನಾರಾಯಣ ಅಥವಾ ಒಬ್ಬಳೇ ಲಕ್ಷ್ಮಿಯ ರಾಜ್ಯವಿರುತ್ತದೆ ಎಂದಲ್ಲ. ಈ ರೀತಿ ಅಲ್ಲ. ಒಬ್ಬೊಬ್ಬರು 150 ವರ್ಷ ರಾಜ್ಯಭಾರ ಮಾಡುತ್ತಾರೆ. ನಂತರ ಉತ್ತರಾಧಿಕಾರಿಗೆ ನೀಡುತ್ತಾರೆ. ಹಾಗಾದರೆ ಭಕ್ತಿ ಮಾರ್ಗದಲ್ಲಿ ಯಾತ್ರೆಗಳಿಗೇಕೆ ಹೋಗುತ್ತಾರೆ? ಇವೆಲ್ಲವೂ ಭಗವಂತನನ್ನು ಭೇಟಿ ಮಾಡುವ ಉಪಾಯಗಳಾಗಿವೆ. ಶಾಸ್ತ್ರ ಓದುವುದು ಕೂಡ ಭಗವಂತನನ್ನು ಭೇಟಿ ಮಾಡುವ ಉಪಾಯವಾಗಿದೆ. ಇಷ್ಟು ಸಾಧು, ಸನ್ಯಾಸಿಗಳು ಮುಂತಾದವರು ಸ್ನಾನ ಮಾಡಲು ಏಕೆ ಹೋಗುತ್ತಾರೆ? ಪವಿತ್ರರಾಗಿ ಭಗವಂತನನ್ನು ಭೇಟಿ ಮಾಡಲು. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಭೇಟಿ ಮಾಡಲು ಏನೆಲ್ಲ ಉಪಾಯಗಳನ್ನು ಮಾಡುತ್ತಾರೆ. ಆದರೆ ಭಗವಂತ ಎಲ್ಲಿದ್ದಾನೆ? ಅವರು ಸರ್ವವ್ಯಾಪಿ ಎನ್ನುತ್ತಾರೆ. ಎಷ್ಟು ಮೂರ್ಖ ಬುದ್ಧಿಯವರಾಗಿದ್ದಾರೆ. ಯಾರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲವೋ ಸುಮ್ಮನೆ ಒಳಗಡೆ ಹೇಳಿಬಿಡುತ್ತಾರೆ. ನಂತರ ಇಷ್ಟೊಂದು ಯಾತ್ರೆಗಳನ್ನು ಮಾಡುವುದು, ಅಲೆಯುವುದು ಏಕೆ? ಇದು ಜಡಚಿತ್ರವಲ್ಲವೇ? ಸರಿ, ಪೂಜೆ ಮಾಡುವುದರಿಂದ ಭಗವಂತ ಸಿಗುವುದಾದರೆ ಮತ್ತೆ ಅಲೆಯುವುದೇಕೆ? ಇವು ಜಡ ಎನ್ನುತ್ತಾರೆ. ನಾವು ಚೈತನ್ಯನನ್ನು ಭೇಟಿ ಮಾಡಲು ಬಯಸುತ್ತೇವೆ. ಈಗ ನೀವು ಶಿಕ್ಷಣದಿಂದ ನಾವು ಹೀಗೆ ಆಗುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ತಂದೆ ಸ್ವಯಂ ಬಂದು ಓದಿಸುತ್ತಿದ್ದಾರೆ. ಯಾರನ್ನು ಭೇಟಿ ಮಾಡಲು ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೆಯುತ್ತದೆಯೋ ಅವರು ಬಂದಿದ್ದಾರೆ. ಬಾಬಾ ಪಾವನರನ್ನಾಗಿ ಮಾಡಿ ಮತ್ತು ನಿಮ್ಮ ಪರಿಚಯವನ್ನು ನೀಡಿ, ನೀವು ಯಾರು ಎಂದು ಕೇಳುತ್ತಾರೆ. ಸಾಧು, ಸಂತರು ಮುಂತಾದವರು ಇದನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬಿಂದು ಆಗಿರುವ ಆತ್ಮಗಳೆಲ್ಲರಿಗೂ ಒಬ್ಬರೇ ತಂದೆ. ಆ ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ. ಅವರೆಲ್ಲರ ತಂದೆ ಪರಮಪಿತ ಪರಮಾತ್ಮ ಪರಮಧಾಮದಲ್ಲಿ ಇರುತ್ತಾರೆ. ಆತ್ಮಗಳಿಗೆ ಇಲ್ಲಿ ಶರೀರ ಸಿಕ್ಕಿದೆ, ಆದ್ದರಿಂದ ಇಲ್ಲಿ ಕರ್ಮ ಮಾಡುತ್ತವೆ. ಅವರು ಕರ್ಮಾತೀತ ಸ್ಥಿತಿಯಲ್ಲಿ ತಮ್ಮ ಪರಮಧಾಮದಲ್ಲಿ ಕುಳಿತಿದ್ದಾರೆ.
ಬಾಕಿ ದೇವಿ ದೇವತೆಗಳ ಬಗ್ಗೆ ಹೇಳುವುದಾದರೆ ಇವರು ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡಿ ಹೋಗಿದ್ದಾರೆ. ಸತ್ಯಯುಗ ಯಾವಾಗ ಇತ್ತು? ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳಾದವು ಎನ್ನುತ್ತಾರೆ. ಈಗ ಕ್ರಿಶ್ಚಿಯನ್ನರು ಅರ್ಥ ಮಾಡಿಕೊಳ್ಳುತ್ತಾರೆ ಗಾಡ್ ಫಾದರ್ ಸ್ಥಾಪಿಸಿದ ಪ್ಯಾರಡೈಸ್ನಲ್ಲಿ ನಾವು ಇರಲಿಲ್ಲ ಎಂದು. ಭಾರತದಲ್ಲಿ ಪ್ಯಾರಡೈಸ್ ಇತ್ತು. ಅವರ ಬುದ್ಧಿ ಆದರೂ ಪರವಾಗಿಲ್ಲ. ಭಾರತವಾಸಿಗಳದ್ದಂತೂ ಸಂಪೂರ್ಣ ತಮೋಪ್ರಧಾನ ಬುದ್ಧಿಯಾಗಿದೆ. ಅವರದ್ದು ತಮೋ ಆಗಿದ್ದರೂ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಭಾರತವಾಸಿಗಳು ಸತೋ ಪ್ರಧಾನರಾಗುತ್ತಾರೆ ಮತ್ತು ನಂತರ ತಮೋ ಪ್ರಧಾನರೂ ಆಗುತ್ತಾರೆ. ಅವರು ಅಷ್ಟು ಸುಖವನ್ನು ನೋಡುವುದಿಲ್ಲ ಮತ್ತು ಅಷ್ಟು ದುಃಖವನ್ನು ನೋಡುವುದಿಲ್ಲ. ಅವರ ಸುಖ ಈಗ ಕೊನೆಯಲ್ಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ಕ್ರಿಶ್ಚಿಯನ್ನರು ಎಷ್ಟು ಸುಖಿಯಾಗಿದ್ದಾರೆ. ಮೊದಲು ಅವರು ಬಡವರಾಗಿದ್ದರು. ಹಣವನ್ನು ಕಷ್ಟಪಟ್ಟು ಸಂಪಾದಿಸಲಾಗುತ್ತದೆ ಅಲ್ಲವೇ? ಮೊದಲು ಒಬ್ಬ ಕ್ರಿಸ್ತ ಬರುತ್ತಾನೆ, ನಂತರ ಧರ್ಮ ಸ್ಥಾಪನೆಯಾಗುತ್ತದೆ, ವೃದ್ಧಿಯಾಗುತ್ತಾ ಹೋಗುತ್ತದೆ. ಒಬ್ಬರಿಂದ 2, 2ರಿಂದ 4, ನಂತರ 8 ಹೀಗೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನೋಡಿ, ಕ್ರಿಶ್ಚಿಯನ್ನರ ವೃಕ್ಷ ಎಷ್ಟು ದೊಡ್ಡದಾಗಿದೆ. ಫೌಂಡೇಶನ್ ದೇವಿ ದೇವತಾ ಮನೆತನದ್ದಾಗಿದೆ. ಅದು ಈಗ ಇಲ್ಲಿ ಸ್ಥಾಪನೆಯಾಗುತ್ತಿದೆ. ಮೊದಲು ಒಬ್ಬ ಬ್ರಹ್ಮ, ನಂತರ ಬ್ರಹ್ಮರ ದತ್ತು ಸಂತಾನದ ವೃದ್ಧಿಯಾಗುತ್ತದೆ. ತಂದೆಯು ಓದಿಸಿದಾಗ ಅಸಂಖ್ಯಾತ ಬ್ರಾಹ್ಮಣರಾಗುತ್ತಾರೆ. ಮೊದಲು ಇವರು ಒಬ್ಬರೇ ಇದ್ದಾರಲ್ಲವೇ? ಒಬ್ಬರಿಂದ ಎಷ್ಟು ವೃದ್ಧಿಯಾಗಿದೆ? ಇನ್ನು ಎಷ್ಟಾಗಬೇಕಿದೆ? ಎಷ್ಟು ಸೂರ್ಯವಂಶಿ ಚಂದ್ರವಂಶಿ ದೇವಿ ದೇವತೆಗಳಿದ್ದಾರೋ ಅಷ್ಟು ಮಂದಿ ಆಗಬೇಕಿದೆ. ಮೊದಲು ಒಬ್ಬ ತಂದೆ, ಅವರ ಆತ್ಮಗಳಂತೂ ಇದ್ದೇ ಇವೆ. ತಂದೆಯ ಮಕ್ಕಳಾದ ನಾವು ಆತ್ಮಗಳು ಎಷ್ಟಿದ್ದೇವೆ? ಕೋಟ್ಯಾಂತರ. ನಮ್ಮೆಲ್ಲ ಆತ್ಮಗಳ ತಂದೆ ಒಬ್ಬರೇ ಅನಾದಿಯಾಗಿದ್ದಾರೆ. ನಂತರ ಸೃಷ್ಟಿ ಚಕ್ರವು ಸುತ್ತುತ್ತಿರುತ್ತದೆ. ಎಲ್ಲಾ ಮನುಷ್ಯರು ಯಾವಾಗಲೂ ಇರುವುದಿಲ್ಲ ಅಲ್ಲವೇ? ಆತ್ಮಗಳೇ ಬೇರೆ ಬೇರೆ ಪಾತ್ರಗಳನ್ನು ಅಭಿನಯಿಸಬೇಕು. ಈ ವೃಕ್ಷದ ಮೂಲ ಬುಡ ದೇವಿ ದೇವತೆಗಳದ್ದು. ನಂತರ ಅದರಿಂದ ಕೊಂಬೆಗಳು ಹೊರಡುತ್ತವೆ. ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ, ಮಕ್ಕಳೇ, ನಾನು ಬಂದು ಏನು ಮಾಡುತ್ತೇನೆ? ಆತ್ಮದಲ್ಲೇ ಧಾರಣೆಯಾಗುತ್ತದಲ್ಲವೇ? ತಂದೆಯು ಕುಳಿತು ನಾನು ಹೇಗೆ ಬಂದೆ ಎಂದು ತಿಳಿಸುತ್ತಿದ್ದಾರೆ. ಮಕ್ಕಳಾದ ನೀವು ಪತಿತರಾದಾಗ ನೆನಪು ಮಾಡುತ್ತಿದ್ದೀರಿ. ಸತ್ಯಯುಗ ತ್ರೇತಾಯುಗದಲ್ಲಿ ನೀವು ಸುಖಿಯಾಗಿದ್ದೀರಿ, ಆಗ ನೆನಪು ಮಾಡುತ್ತಿರಲಿಲ್ಲ. ದ್ವಾಪರ ಯುಗದ ನಂತರ ಯಾವಾಗ ದುಃಖ ಹೆಚ್ಚಾಯಿತು ಆಗ ಭಗವಂತನನ್ನು ಕೂಗಿದಿರಿ, ಹೇ ಪರಮಪಿತ ಪರಮಾತ್ಮ ಬಾಬಾ. ಹೌದು ಮಕ್ಕಳೇ, ಕೇಳಿಸಿತು. ಏನು ಬೇಕು? ಬಾಬಾ ಬನ್ನಿರಿ, ನಾವು ತುಂಬಾ ಪತಿತರಾಗಿದ್ದೇವೆ, ನಾವು ತುಂಬಾ ದುಃಖಿಯಾಗಿದ್ದೇವೆ, ನಮಗೆ ಬಂದು ಪಾವನರನ್ನಾಗಿ ಮಾಡಿ, ಕೃಪೆ ಮಾಡಿ, ಆಶೀರ್ವಾದ ಮಾಡಿ. ನೀವು ನನ್ನನ್ನು ಕೂಗಿದ್ದೀರಿ, ಬಾಬಾ ನೀವು ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಪಾವನ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಇದನ್ನು ಕೂಡ ತಂದೆಯೇ ಸ್ವಯಂ ತಿಳಿಸುತ್ತಿದ್ದಾರೆ. ನಾಟಕದ ಯೋಜನೆಯಂತೆ ಯಾವಾಗ ಸಂಗಮ ಯುಗ ಬರುತ್ತದೆಯೋ, ಯಾವಾಗ ಸೃಷ್ಟಿ ಹಳೆಯದಾಗುತ್ತದೆಯೋ, ಎಲ್ಲಾ ಮನುಷ್ಯರು ಕೊಳಕರಾಗುತ್ತಾರೆ. ಪತಿತರನ್ನು ಕೊಳಕು ಎನ್ನಲಾಗುತ್ತದಲ್ಲವೇ? ದೇವತೆಗಳು ಪಾವನರಾಗಿದ್ದಾರೆ. ಆದ್ದರಿಂದಲೇ ಪತಿತ ಮನುಷ್ಯರು ಪಾವನರಿಗೆ ಹೋಗಿ ತಲೆಬಾಗಿಸುತ್ತಾರೆ. ಸನ್ಯಾಸಿಗಳು ಕೂಡ ವಿಕಾರಗಳನ್ನು ಬಿಟ್ಟಿದ್ದಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಸನ್ಯಾಸದಲ್ಲೂ 2 ವಿಧಗಳಿವೆ. ಅದು ಹಠಯೋಗ. ಅದನ್ನು ರಾಜಯೋಗ ಎಂದು ಕರೆಯಲಾಗುವುದಿಲ್ಲ. ಭಗವಂತನನ್ನು ಒಬ್ಬನೆಂದು ತಿಳಿಯುವುದೇ ಇಲ್ಲ ಮತ್ತು ಅವರನ್ನು ಭೇಟಿ ಮಾಡಲು ಮನೆ ಬಾಗಿಲು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಸ್ತ್ರೀಯರು ನಾಗರಹಾವು ಸರ್ಪಿಣಿ ಎನ್ನುತ್ತಾರೆ. ಹಾಗಾದರೆ ತಾವು ನಾಗರಹಾವು ಸರ್ಪ ಎಂದಾಯಿತಲ್ಲವೇ? ಆದರೆ ನಾವು ಸರ್ಪ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರ ಜೊತೆ ಅವಶ್ಯವಾಗಿ ತಾವು ನಾಗರಹಾವಾಗುತ್ತಾರಲ್ಲವೇ? ಆದ್ದರಿಂದ ಅವರದ್ದು ಹದ್ದಿನ ಸನ್ಯಾಸವಾಗಿದೆ. ಮನೆ ಬಾಗಿಲು ಬಿಟ್ಟು ಕಾಡಿನಲ್ಲಿ ಇರುತ್ತಾರೆ. ಗುರುಗಳ ಅನುಯಾಯಿಗಳಾಗುತ್ತಾರೆ. ಗೋಪಿಚಂದ್ ರಾಜನ ಬಗ್ಗೆಯೂ ಒಂದು ಕತೆ ಹೇಳುತ್ತಾರೆ. ನೀವೇಕೆ ಮನೆ ಬಾಗಿಲು ಬಿಡುತ್ತೀರಿ, ಅಂದರೆ ಮನೆ ಮಠ ಬಿಡುತ್ತೀರಿ, ಎಲ್ಲಿಗೆ ಹೋಗುತ್ತೀರಿ ಎಂದು ಕೇಳಿದನು. ಶಾಸ್ತ್ರಗಳಲ್ಲಿ ಇಂತಹ ಅನೇಕ ಕಥೆಗಳಿವೆ. ಈಗ ಮಕ್ಕಳಾದ ನೀವು ರಾಜರಿಗೂ ಹೋಗಿ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತೀರಿ. ಒಂದು ಅಷ್ಟವಕ್ರ ಗೀತೆಯೂ ಇದೆ. ಅದರಲ್ಲಿ ರಾಜನಿಗೆ ವೈರಾಗ್ಯ ಬಂದಿದ್ದನ್ನು ತೋರಿಸುತ್ತಾರೆ.
ನಮಗೆ ಯಾರಾದರೂ ಪರಮಾತ್ಮನ ಭೇಟಿ ಮಾಡಿಸಿ ಎಂದು ಹೇಳಿದನು. ಡಂಗೂರ ಸಾರಿಸಿದನು. ಅದು ಇದೇ ಸಮಯವಾಗಿದೆ. ನೀವು ರಾಜರಿಗೆ ಹೋಗಿ ತಂದೆಯ ಭೇಟಿ ಮಾಡಿಸಲು ಜ್ಞಾನ ಕೊಡುತ್ತೀರಲ್ಲವೇ? ನೀವು ಹೇಗೆ ಭೇಟಿಯಾದಿರೋ ಹಾಗೆಯೇ ಇತರರಿಗೂ ಭೇಟಿ ಮಾಡಿಸಲು ಪ್ರಯತ್ನಿಸುತ್ತೀರಿ. ಇದರ ಮೇಲೆ ಒಂದು ಕತೆ ಮಾಡಿದ್ದಾರೆ. ನಿಮ್ಮಲ್ಲಿ ಒಬ್ಬರು ಹೋದರು, ಏಕೆಂದರೆ ನೀವು ಭವಿಷ್ಯದಲ್ಲಿ ತುಂಬಾ ಸುಂದರವಾಗಿರುತ್ತೀರಿ. ಕತೆಯನ್ನು ಹೇಗೆ ಮಾಡಿದ್ದಾರೆ ನೋಡಿ. ಒಬ್ಬರು ರಾಜನ ಬಳಿ ಹೋದಾಗ ದಾರಿಯಲ್ಲಿ ಶಿವ ಪಾರ್ವತಿ ಕುಳಿತಿದ್ದರು. ಕೆಲವೊಮ್ಮೆ ಶಂಕರ ಪಾರ್ವತಿ ಎಂದು ಹೇಳುತ್ತಾರೆ, ಏಕೆಂದರೆ ಅವರು ಶಿವ ಶಂಕರರ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದಿಲ್ಲ. ಅವರು ನೋಡಿದರು, ಇವರು ರಾಜನ ಬಳಿ ಹೋಗುತ್ತಿದ್ದಾರೆ, ತುಂಬಾ ಸುಂದರವಾಗಿದ್ದಾರೆ. ನೀವು ಆತ್ಮರು ಪವಿತ್ರ ಸುಂದರವಾಗುತ್ತೀರಲ್ಲವೇ? ತಂದೆಯು ಆತ್ಮವನ್ನು ಸುಂದರವನ್ನಾಗಿ ಮಾಡಿದಾಗ ಶರೀರವೂ ಸುಂದರ, ಅಂದರೆ ಗೋಲ್ಡನ್ ಏಜ್ ಆಗುತ್ತದೆ. ಆಗ ಪಾರ್ವತಿ ನೋಡಿದಳು, ಇವರು ನಮಸ್ಕಾರವನ್ನು ಮಾಡುವುದಿಲ್ಲ, ಇವರಿಗೆ ಸುಂದರತೆಯ ಹಠವಿದೆ ಎಂದು. ಅವರಿಗೆ ಹೇಳಿದರು, ನಿಮಗೆ ಸುಂದರತೆಯ ಅಹಂಕಾರವಿದೆ, ನೀವು ಕುಬ್ಜ ಅಷ್ಟವಕ್ರರಾಗಿ ಎಂದು. ನಿಜವಾಗಿಯೂ ಹಾಗೇ ಆಯಿತು. ಹೀಗೆ ಯಾರೂ ಆಗುವುದಿಲ್ಲ. ಈ ವಿಷಯಗಳನ್ನು ಕುಳಿತು ತಿಳಿಸಿದ್ದಾರೆ. ಸರಿ, ಅವರು ರಾಜನ ಬಳಿ ಹೋದರು. ರಾಜನು ಹೇಳಿದನು, ಈ ಕುಬ್ಜ ನಮಗೆ ಜ್ಞಾನ ಹೇಗೆ ಕೊಡುತ್ತಾನೆ? ಭಗವಂತನ ಭೇಟಿ ಹೇಗೆ ಮಾಡಿಸುತ್ತಾನೆ? ಅವರು ಹೇಳಿದರು, ರಾಜ ಸಾಹೇಬರೇ, ನೀವು ನನ್ನ ಶರೀರವನ್ನು ನೋಡಬೇಡಿ, ಆತ್ಮವನ್ನು ನೋಡಿ. ನಾನು ನಿಮಗೆ ಭಗವಂತನ ಭೇಟಿ ಮಾಡಿಸುತ್ತೇನೆ, ಅದಕ್ಕಾಗಿಯೇ ಬಂದಿದ್ದೇನೆ. ನೀವು ಕೂಡ ಹೇಳುತ್ತೀರಿ, ನಾವು ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇವೆ, ಮುಕ್ತಿ ಜೀವನ್ ಮುಕ್ತಿ ನೀಡುತ್ತೇವೆ ಎಂದು. ನಂತರ ಆ ರಾಜನನ್ನು ಕಾಡಿಗೆ ಕರೆದುಕೊಂಡು ಹೋದರು. ಶಿವ ಬಾಬಾರವರನ್ನು ನೆನಪು ಮಾಡಿ ಬೇರೆ ಯಾರನ್ನೂ ಅಲ್ಲ ಎಂದು ಹೇಳಿದರು. ಅಷ್ಟೇ. ನೋಡುತ್ತಲೇ ಧ್ಯಾನಕ್ಕೆ ಹೋದರು. ನಿಮ್ಮ ಬಳಿಯೂ ಆರಂಭದಲ್ಲಿ ಕುಳಿತಲ್ಲೇ ಒಬ್ಬರನ್ನೊಬ್ಬರು ನೋಡುತ್ತಾ ಧ್ಯಾನಕ್ಕೆ ಹೋಗುತ್ತಿದ್ದರು ಅಲ್ಲವೇ? ತುಂಬಾ ಆಶ್ಚರ್ಯವಾಗುತ್ತಿತ್ತು. ಇವರಲ್ಲಿ ತಂದೆ ಇದ್ದಾರಲ್ಲವೇ? ಆದ್ದರಿಂದ ಅವರು ಚಮತ್ಕಾರ ತೋರಿಸುತ್ತಿದ್ದರು. ಅವರು ಎಲ್ಲರ ದಾರವನ್ನೂ ಎಳೆಯುತ್ತಿದ್ದರು. ಬಾಪ್ತಾದ ಒಂದಾದರಲ್ಲವೇ? ಸ್ಮಶಾನ ಮಾಡುತ್ತಿದ್ದರು. ಎಲ್ಲರೂ ತಂದೆಯ ನೆನಪಿನಲ್ಲಿ ಮಲಗಿ ಎಂದು ಹೇಳುತ್ತಿದ್ದರು. ಎಲ್ಲರೂ ಧ್ಯಾನಕ್ಕೆ ಹೋಗುತ್ತಿದ್ದರು. ಇದೆಲ್ಲವೂ ಶಿವ ಬಾಬಾರವರ ಚತುರತೆಯಾಗಿತ್ತು. ಇದನ್ನು ಯಾರೋ ಮಾಟ ಮಂತ್ರ ಎಂದು ತಿಳಿಯತೊಡಗಿದರು. ಇದು ಶಿವ ಬಾಬಾರವರ ಆಟವಾಗಿತ್ತು. ತಂದೆಯು ಜಾದೂಗಾರ, ಸೌದಾಗಾರ, ರತ್ನಗಾರ ಆಗಿದ್ದಾರಲ್ಲವೇ? ದೋಬಿಯೂ ಹೌದು, ಅಕ್ಕಸಾಲಿಗನೂ ಹೌದು, ವಕೀಲನೂ ಹೌದು. ಎಲ್ಲರನ್ನೂ ರಾವಣನ ಜೈಲಿನಿಂದ ಬಿಡಿಸುತ್ತಾರೆ. ಅವರನ್ನೇ ಎಲ್ಲರೂ ಕರೆಯುತ್ತಾರೆ, ಹೇ ಪತಿತ ಪಾವನ, ದೂರ ದೇಶದ ನಿವಾಸಿಯೇ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಪತಿತ ಪ್ರಪಂಚಕ್ಕೆ, ಪತಿತ ಶರೀರಕ್ಕೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ಈಗ ನೀವು ಇದರ ಅರ್ಥವನ್ನು ತಿಳಿಯುತ್ತಿದ್ದೀರಿ. ತಂದೆಯು ಬಂದು ತಿಳಿಸುತ್ತಿದ್ದಾರೆ. ಮಕ್ಕಳಾದ ನೀವು ರಾವಣನ ವಶದಲ್ಲಿದ್ದಾಗ ನನ್ನನ್ನು ಕರೆದಿದ್ದೀರಿ. ನಾನು ಪರಮಧಾಮದಲ್ಲಿ ಕುಳಿತಿದ್ದೆ. ಸ್ವರ್ಗ ಸ್ಥಾಪನೆ ಮಾಡಲು ನನ್ನನ್ನು ನರಕಕ್ಕೆ, ರಾವಣನ ದೇಶಕ್ಕೆ ಕರೆದಿದ್ದೀರಿ. ಈಗ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು. ಈಗ ಮಕ್ಕಳಾದ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಆದ್ದರಿಂದ ಇದು ಡ್ರಾಮಾ ಆಗಿದೆ. ನಾನು ನಿಮಗೆ ನೀಡಿದ್ದ ರಾಜ್ಯವು ಪೂರ್ಣವಾಯಿತು. ನಂತರ ದ್ವಾಪರ ಯುಗದಿಂದ ರಾವಣನ ಆಳ್ವಿಕೆ ಶುರುವಾಯಿತು. 5 ವಿಕಾರಗಳಲ್ಲಿ ಸಿಲುಕಿಕೊಂಡಿರಿ. ಅವರ ಚಿತ್ರಗಳು ಜಗನ್ನಾಥಪುರಿಯಲ್ಲಿವೆ. ಯಾರು ಮೊದಲ ನಂಬರ್ನಲ್ಲಿದ್ದಾರೋ ಅವರೇ 84 ಜನ್ಮಗಳನ್ನು ಪಡೆದು ಈಗ ಕೊನೆಯಲ್ಲಿದ್ದಾರೆ. ಮತ್ತೆ ಅವರೇ ಮೊದಲ ನಂಬರ್ಗೆ ಹೋಗಬೇಕು. ಇಲ್ಲಿ ಬ್ರಹ್ಮ ಕುಳಿತಿದ್ದಾರೆ, ವಿಷ್ಣುವು ಕುಳಿತಿದ್ದಾರೆ. ಅವರ ನಡುವಿನ ಸಂಬಂಧವೇನು ಎಂಬುದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮ, ಸರಸ್ವತಿ ಇವರು ವಾಸ್ತವದಲ್ಲಿ ಸತ್ಯಯುಗದ ಮಾಲೀಕರಾದ ಲಕ್ಷ್ಮೀನಾರಾಯಣ ಆಗಿದ್ದರು. ಈಗ ನರಕದ ಮಾಲೀಕರಾಗಿದ್ದಾರೆ. ಈಗ ಇವರು ಲಕ್ಷ್ಮೀನಾರಾಯಣ ಆಗಲು ತಪಸ್ಸು ಮಾಡುತ್ತಿದ್ದಾರೆ. ದಿಲ್ವಾಡ ಮಂದಿರದಲ್ಲಿ ಇದರ ಸಂಪೂರ್ಣ ಸ್ಮರಣಾರ್ಥ ಚಿಹ್ನೆ ಇದೆ. ತಂದೆಯು ಇಲ್ಲಿಗೆ ಬಂದಿದ್ದಾರೆ. ಆದ್ದರಿಂದಲೇ ಈಗ ಬರೆಯುತ್ತಾರೆ, ಅಬು ಎಲ್ಲಾ ತೀರ್ಥ ಸ್ಥಳಗಳಲ್ಲಿ, ಎಲ್ಲ ಧರ್ಮಗಳ ಮುಖ್ಯ ತೀರ್ಥ ಸ್ಥಳಗಳಲ್ಲಿ ಮುಖ್ಯ ತೀರ್ಥ ಸ್ಥಳವಾಗಿದೆ ಎಂದು. ಏಕೆಂದರೆ ಇಲ್ಲಿಗೆ ತಂದೆ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ. ನೀವು ಶಾಂತಿಧಾಮದ ಮೂಲಕ ಸ್ವರ್ಗಕ್ಕೆ ಹೋಗುತ್ತೀರಿ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಅದು ಜಡ ಸ್ಮರಣಾರ್ಥ, ಇದು ಚೈತನ್ಯ. ಯಾವಾಗ ನೀವು ಚೈತನ್ಯದಲ್ಲಿ ಹಾಗೆ ಆಗುತ್ತೀರೋ
ನಂತರ ಭಕ್ತಿ ಮಾರ್ಗದಲ್ಲಿ ಈ ಸ್ಮರಣಾರ್ಥಗಳನ್ನು ಮಾಡುತ್ತಾರೆ. ಈಗ ನೀವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಿ. ಮನುಷ್ಯರು ಸ್ವರ್ಗ ಮೇಲೆ ಇದೆ ಎಂದು ತಿಳಿಯುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ, ಈ ಭಾರತವೇ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ಈ ಚಕ್ರವನ್ನು ನೋಡುವುದರಿಂದಲೇ ಸಂಪೂರ್ಣ ಜ್ಞಾನ ಬರುತ್ತದೆ. ಸತ್ಯಯುಗದಲ್ಲಿ ಕೆಲವೇ ದೇವತೆಗಳಿರುತ್ತಾರೆ, ಮನುಷ್ಯರು ಕಡಿಮೆ ಇರುತ್ತಾರೆ. ನಂತರ ದ್ವಾಪರ ಯುಗದಿಂದ ಬೇರೆ ಬೇರೆ ಧರ್ಮಗಳು ಬರುತ್ತವೆ. ಈಗ ನೋಡಿ ಎಷ್ಟು ಧರ್ಮಗಳಿವೆ, ಎಷ್ಟು ಮನುಷ್ಯರಿದ್ದಾರೆ. ಇದು ಐರನ್ ಏಜ್ ಆಗಿದೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಸತ್ಯ ಯುಗಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ನೀವೇ ಪಾರಸ ಬುದ್ಧಿಯವರಾಗಿದ್ದೀರಿ. ನೀವೇ ಕಲ್ಲು ಬುದ್ಧಿಯವರಾಗಿದ್ದೀರಿ, ಮತ್ತೆ ಪಾರಸ ಬುದ್ಧಿಯವರಾಗಬೇಕು. ಈಗ ತಂದೆ ಹೇಳುತ್ತಾರೆ, ನೀವು ಕರೆದಿದ್ದೀರಿ, ನಾನು ಬಂದಿದ್ದೇನೆ ಮತ್ತು ನಿಮಗೆ ಹೇಳುತ್ತಿದ್ದೇನೆ, ಕಾಮ ವಿಕಾರವನ್ನು ಗೆಲ್ಲಿ, ಆಗ ಜಗತ್ತನ್ನು ಗೆಲ್ಲುವಿರಿ. ಮುಖ್ಯವಾಗಿ ಈ ವಿಕಾರವೇ ಆಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದಾರೆ, ಕಲಿಯುಗದಲ್ಲಿ ವಿಕಾರಿಗಳಾಗಿದ್ದಾರೆ. ತಂದೆ ಹೇಳುತ್ತಾರೆ, ವಿಕಾರಿಯಾಗಿದ್ದು ಜಗತ್ತಿನ ಮಾಲೀಕರಾಗಲು ಹೇಗೆ ಸಾಧ್ಯ? ಈಗ ನಿರ್ವಿಕಾರಿಯಾಗಿರಿ. 63 ಜನ್ಮಗಳು ವಿಕಾರಗಳಲ್ಲಿ ಕಳೆದು ಹೋಗಿವೆ. ಈಗ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ. ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ. ಆದ್ದರಿಂದ ಈಗ ನನ್ನ ಶ್ರೀಮತದಂತೆ ನಡೆಯಿರಿ. ನಾನು ಹೇಳುವುದನ್ನು ಕೇಳಿರಿ. ಶಾಸ್ತ್ರಗಳ ಹೊಟ್ಟನ್ನು ಬುದ್ಧಿಯಿಂದ ಹೊರತೆಗೆಯಿರಿ. ಈ ಶಾಸ್ತ್ರಗಳು ಮುಂತಾದವು ನಿಮ್ಮನ್ನು ಈ ಸ್ಥಿತಿಗೆ ತಂದಿವೆ. ತೀರ್ಥಯಾತ್ರೆ ಮುಂತಾದವುಗಳನ್ನು ಮಾಡುತ್ತಾ ನೀವು ಏಣಿಯಿಂದ ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. ಆದ್ದರಿಂದಲೇ ಈ ಏಣಿಯನ್ನು ಮಾಡಲಾಗಿದೆ. ಈಗ ನೀವು ಕಲ್ಲು ಬುದ್ಧಿಯನ್ನು ಪಾರಸ ಬುದ್ಧಿಯನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೀರಿ. ನೀವೇ ಸಂಪೂರ್ಣ ಏಣಿಯನ್ನು ಹತ್ತುತ್ತೀರಿ ಮತ್ತು ಇಳಿಯುತ್ತೀರಿ. ನೀವು ಜಿನ್ ಇದ್ದಂತೆ. ಜಿನ್ನನ ಕಥೆಯೂ ಇದೆಯಲ್ಲವೇ? ಅದು ಕೆಲಸ ಕೊಡಿ ಎಂದು ಕೇಳಿತು. ಆಗ ಯಾರೋ ಹೇಳಿದರು, ಏಣಿ ಹತ್ತು ಮತ್ತು ಇಳಿ ಎಂದು. ಅನೇಕ ಮನುಷ್ಯರು ಹೇಳುತ್ತಾರೆ, ಭಗವಂತನಿಗೇನಿತ್ತು, ಇಂಥ ಏಣಿಯನ್ನು ಹತ್ತಿಸುತ್ತಾರೆ ಮತ್ತು ಇಳಿಸುತ್ತಾರೆ ಎಂದು. ಭಗವಂತನಿಗೇನಾಯಿತು ಎಂದು ಇಂತಹ ಏಣಿಯನ್ನು ಮಾಡಿದರು, ಅಂದರೆ ಜೀವನ ಚಕ್ರದ ಏಣಿಯನ್ನು ಮಾಡಿದರು. ತಂದೆಯು ತಿಳಿಸುತ್ತಿದ್ದಾರೆ, ಇದು ಅನಾದಿ ನಾಟಕವಾಗಿದೆ. ನೀವು 5000 ವರ್ಷಗಳಲ್ಲಿ 84 ಜನ್ಮಗಳನ್ನು ಪಡೆದಿದ್ದೀರಿ. 5000 ವರ್ಷಗಳು ನಿಮಗೆ ಕೆಳಗೆ ಇಳಿಯಲು ಬೇಕಾಯಿತು, ಮತ್ತೆ ಮೇಲೆ ಹೋಗುವುದು ಸೆಕೆಂಡ್ನಲ್ಲಿ. ಇದು ನಿಮ್ಮ ಯೋಗ ಬಲದ ಲಿಫ್ಟ್ ಆಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ. ತಂದೆ ಬಂದಾಗ ಸೆಕೆಂಡ್ನಲ್ಲಿ ನೀವು ಮೇಲೆ ಹತ್ತುತ್ತೀರಿ, ಮತ್ತೆ ಕೆಳಗೆ ಇಳಿಯಲು 5000 ವರ್ಷಗಳು ಬೇಕಾಯಿತು. ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಹತ್ತಲು ಲಿಫ್ಟ್ ಇದೆ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ, ಸತೋ ಪ್ರಧಾನರಾಗಬೇಕು. ನಂತರ ನಿಧಾನವಾಗಿ ತಮೋ ಪ್ರಧಾನರಾಗುತ್ತೀರಿ. 5000 ವರ್ಷಗಳು ಬೇಕಾಯಿತು. ಸರಿ, ಮತ್ತೆ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಲು ಇದು ಒಂದು ಅಂತಿಮ ಜನ್ಮ. ಈಗ ನಾನು ನಿಮಗೆ ಸ್ವರ್ಗದ ಬಾದುಷಾಹಿಯನ್ನು ನೀಡುತ್ತಿರುವಾಗ ನೀವು ಪವಿತ್ರರೇಕೆ ಆಗಬಾರದು? ಆದರೆ ಕಾಮದಾಸರು, ಕ್ರೋಧದಾಸರು ಇದ್ದಾರಲ್ಲವೇ? ವಿಕಾರ ಸಿಗದಿದ್ದಾಗ ಹೆಂಡತಿಯನ್ನು ಕೊಲ್ಲುತ್ತಾರೆ, ಮನೆಯಿಂದ ಹೊರಗೆ ಹಾಕುತ್ತಾರೆ, ಅವರಿಗೆ ಬೆಂಕಿ ಹಚ್ಚುತ್ತಾರೆ. ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರಗಳು ನಡೆಯುತ್ತವೆ. ಕಾಮ ವಿಕಾರದ ಆಸೆ ಪೂರೈಕೆಯಾಗದಿದ್ದರೆ ಹೆಣ್ಣು ಮಕ್ಕಳಿಗೆ ಹೊಡೆಯುತ್ತಾರೆ, ಮನೆಯಿಂದ ಹೊರ ಹಾಕುತ್ತಾರೆ. ಗುರುಗಳು ಕೂಡ ವಿಕಾರದ ಗಲೀಜು ಮಾಡುತ್ತಾರೆ. ಬಾಬಾರವರಿಗೆ ಬರೆದು ಕೊಡುತ್ತಾರೆ, ಅಣ್ಣ ನಮ್ಮನ್ನು ಹಾಳು ಮಾಡಿದನು, ತಂದೆ ನಮ್ಮನ್ನು ಹಾಳು ಮಾಡಿದರು, ಗುರುಗಳು ವಿಕಾರಿಯನ್ನಾಗಿ ಮಾಡಿದರು ಎಂದು. ಬಾಬಾ ಕೇಳುತ್ತಾರೆ, ಚಿಕ್ಕಂದಿನಲ್ಲಿ ಯಾವುದಾದರೂ ವಿಕಾರ ಮಾಡಿದ್ದರೆ ತಿಳಿಸಿ ಎಂದು. ಈ ಜನ್ಮದ ವಿಷಯವನ್ನೇ ಕೇಳುತ್ತಾರೆ. ಯಾರಾದರೂ ಬ್ರಹ್ಮಚರ್ಯ ಭಂಗ ಮಾಡಿದ್ದರೆ ತಿಳಿಸಿ, ಬರೆದು ಕೊಡುತ್ತಾರೆ. ಬಾಬಾ ಹೇಳುತ್ತಾರೆ, ಬರೆದು ಕೊಡಲೇಬೇಕು. ಈಗ ಮೂಲ ವಿಷಯ ತಂದೆಯು ತಿಳಿಸುತ್ತಿದ್ದಾರೆ, ಒಬ್ಬನನ್ನು ನೆನಪು ಮಾಡಿರಿ ಮತ್ತು ಉಳಿದೆಲ್ಲವನ್ನು ಮರೆತು ಬಿಡಿ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಲ್ಲಿಯೇ ಪರಿಶ್ರಮವಿದೆ. ಬಾಬಾರವರಿಗೆ ಚಾರ್ಟ್ ಬರೆದು ಕಳುಹಿಸುತ್ತಾರೆ, ಇಡೀ ದಿನದಲ್ಲಿ ಇಷ್ಟು ಸಮಯ ನೆನಪು ಮಾಡಿದೆ ಎಂದು. ಬಡವರು ತಕ್ಷಣ ಬರೆಯುತ್ತಾರೆ. ಸಾಹುಕಾರರಿಗೆ ತುಂಬಾ ವಿಷಯಗಳಿರುತ್ತವೆ, ಎಲ್ಲವನ್ನೂ ಮರೆಯಬೇಕು. ಕನ್ಯೆ ಮದುವೆಯಾದಾಗ
ಪತಿ, ಮಕ್ಕಳು ಎಲ್ಲರಲ್ಲೂ ಮೋಹ ಉಂಟಾಗುತ್ತದೆ. ಮೊದಲು ಕನ್ಯೆಗೆ ತವರು ಮನೆಯ ನೆನಪಷ್ಟೇ ಇರುತ್ತದೆ. ತಂದೆ ತಾಯಿ ಇರುತ್ತಾರೆ ಅಷ್ಟೇ. ಇವರು ಮಾತಾಪಿತರಾಗಿದ್ದಾರಲ್ಲವೇ? ತ್ವಮೇವ ಮಾತಾಶ್ಚ ಪಿತಾ. ನೀವು ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಿ. ನಾವು ಪವಿತ್ರರಿಂದ ಅಪವಿತ್ರರಾಗುತ್ತೇವೆ. ಮತ್ತೆ ತಂದೆ ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ. ಪ್ರವೃತ್ತಿ ಮಾರ್ಗದವರು ವಾಸ್ತವದಲ್ಲಿ ಸನ್ಯಾಸಿಗಳನ್ನು ಗುರುಗಳನ್ನಾಗಿ ಮಾಡುವುದು ನಿಷೇಧವಾಗಿದೆ. ಆ ಸನ್ಯಾಸಿಗಳು ಹಠಯೋಗಿಗಳಾಗಿದ್ದಾರೆ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಅವರು ಮನೆಯ ಬಾಗಿಲನ್ನು ಬಿಡಿಸುತ್ತಾರೆ. ಅವರ ನಿವೃತ್ತಿ ಮಾರ್ಗವೇ ಬೇರೆಯಾಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಮನಸಾ ಸೇವಾಧಾರಿ ಭವ. ಮೊದಲು ಮನಸಾ ಸೇವೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ, ನಂತರ ಜ್ಞಾನ ಕೇಳಲು ಬರುತ್ತಾರೆ. ಮನಸಾ ಸೇವೆಗಾಗಿ ಏಕಾಗ್ರತೆಯ ಅಭ್ಯಾಸ ಬೇಕು. ವ್ಯರ್ಥವು ಸಮಾಪ್ತಿಯಾದಾಗ ಮಾತ್ರ ಮನಸಾ ಸೇವೆ ಮಾಡಲು ಸಾಧ್ಯವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.